ಶಿಗ್ಗಾವಿ ಹಾಗೂ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಗಿದ್ದು ಮಧ್ಯಾಹ್ನ 3 ಗಂಟೆಯವರೆಗೂ ಚನ್ನಪಟ್ಟಣದಲ್ಲಿ 67.63%, ಸಂಡೂರಿನಲ್ಲಿ 58.27% ಹಾಗೂ ಶಿಗ್ಗಾವಿಯಲ್ಲಿ 59.62% ಮತದಾನವಾಗಿದೆ. ಈ ಬಾರಿ ಜನರು ಬದಲಾವಣೆ ಬಯಸಿದ್ದಾರೆ ಅಂತ ಶಿಗ್ಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ ಹೇಳಿದ್ದಾರೆ. ಶಿಗ್ಗಾವಿಯಲ್ಲಿ ಮಾತನಾಡಿದ ಪಠಾಣ್, ಜನರು ಮತದಾನ ಮಾಡಿ ಹೊರಗೆ ಬಂದು ಬಾಯ್ ಬಾಯ್ ಬೊಮ್ಮಾಯಿ ಅಂತಿದ್ದಾರೆ. ಬೊಮ್ಮಾಯಿ ಸಿಎಂ ಆಗಿದ್ದಾಗ ಜನರಿಗೆ ಯಾವುದೇ ಗ್ಯಾರಂಟಿ ನೀಡಿಲ್ಲ ಅಂತ ಯಾಸಿರ್ ಪಠಾಣ್ ವಾಗ್ದಾಳಿ ನಡೆಸಿದ್ದಾರೆ. ಕ್ಷೇತ್ರದ ಜನ ಬದಲಾವಣೆಯನ್ನು ಬಯಸಿದ್ದಾರೆ. ನಾನು 2 ದಿನದಿಂದ ನಮ್ಮ ಕಾರ್ಯಕ್ರಮ ಏನಾಯ್ತಲ್ಲ, ಸುಮಾರು 30,000 ಜನ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡುವ ನಿರ್ಧಾರ ಮಾಡಿದ ನಂತರ 2 ದಿನದಲ್ಲಿ ಕೇವಲ ಕಾಂಗ್ರೆಸ್ನವರಷ್ಟೇ ಅಲ್ಲ, BJPಯವರು ಕೂಡ ಬಾಯ್ ಬಾಯ್ ಬೊಮ್ಮಾಯಿ ಅನ್ನೋಂಥ ಒಂದು ಶಬ್ದ ಪೂರ್ತಿ ಕ್ಷೇತ್ರದಲ್ಲಿ ಕೇಳ್ತಾ ಇದೆ. ಅದು ಇವತ್ತು ಎಲ್ಲ ಮತಗಟ್ಟೆಗಳಲ್ಲಿ ಕಾಣಿಸ್ತಾ ಇದೆ ಅನ್ನೋಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕದಲ್ಲಿ ಸಚಿವ ಸಂಪುಟ ಪುನರಚನೆ ಪ್ರಸ್ತಾಪ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಿಎಂ, ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅಂತ ಅನೇಕರು ಕೇಳಿದ್ದಾರೆ. ಉಪಚುನಾವಣೆ ಬಳಿಕ ನೋಡೋಣ ಅಂತ ಹೇಳಿದ್ದೇನೆ, ಅದನ್ನೇ ಸಂಪುಟ ಪುನರಚನೆ ಅಂತ ಬಿಂಬಿಸಬೇಡಿ ಅಂತ ಹೇಳಿದರು. ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಮುಸ್ಲಿಮರ ಅನ್ಯಾಯ ಕಾಣ್ತಿದೆ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕೆಂಡಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಈಶ್ವರಪ್ಪ, ಮುಸ್ಲಿಮರು ರೈತರ ಆಸ್ತಿಗಳನ್ನೆಲ್ಲ ವಕ್ಫ್ ಆಸ್ತಿ ಅಂತ ಹೇಳ್ತಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಮರ ಅಚಾತುರ್ಯ ನೋಡಿಕೊಂಡು ಕಾಂಗ್ರೆಸ್ ಸುಮ್ಮನೆ ಕುಳಿತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮುಸಲ್ಮಾನರು ಮಾಡ್ತಾ ಇರುವಂತಹ ಅಚಾತುರ್ಯಗಳನ್ನ ಗಮನಿಸಿ ಕಾಂಗ್ರೆಸ್ನವರು ಮೌನವಾಗಿರೋದು ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಪ್ರತಿನಿತ್ಯ ಪತ್ರಿಕೆ ತೆಗೆದ್ರೆ ಒಂದಲ್ಲ ಒಂದು ಮುಸಲ್ಮಾನರು ಮಾಡ್ತಾ ಇರೋಂಥ ಅನ್ಯಾಯಗಳು ಕಾಣ್ತಾ ಇದೆ. ಇಡೀ ರಾಜ್ಯದಲ್ಲಿ ರೈತರ ಭೂಮಿಯನ್ನ ವಕ್ಫ್ ಆಸ್ತಿ ಅಂತ ಪಹಣಿಗಳು ಬದಲಾವಣೆ ಮಾಡಿಕೊಂಡ್ರು, ದೇವಸ್ಥಾನಗಳನ್ನ ವಕ್ಫ್ ಆಸ್ತಿ ಅಂತ ಬದಲಾವಣೆ ಮಾಡಿಕೊಂಡ್ರು, ಸಾಧು ಸಂತರ ಮಠಗಳನ್ನ ವಕ್ಫ್ ಆಸ್ತಿ ಅಂತ ಬದಲಾವಣೆ ಮಾಡಿಕೊಂಡ್ರು.